ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಂದು ವಿಶೇಷವಾದ ಸೆಂಟೆನ್ಸ್ ಫಾರ್ಮೇಷನ್ ಅಂದರೆ ನೋಡಿ, ಇಫ್ ಇಟ್ ರೈನ್ಸ್ ಐ ವಾಂಟ್ ಗೋ ಟು ದ ಪಾರ್ಕ್ ಅಂದರೆ ಮಳೆ ಆದರೆ ಒಂದು ವೇಳೆ ನಾನು ಪಾರ್ಕಿಗೆ ಹೋಗೋದಿಲ್ಲ. ಸೊ ಈ ಥರ ಆದರೆ ಒಂದು ವೇಳೆ ಆ ಥರ ಆಗೋದಿಲ್ಲ, ನನಗೆ ಈ ಥರ ಆದರೆ ನಾನು ಅದನ್ನು ಮಾಡೋದಿಲ್ಲ, ಅಥವಾ ಹಿಂಗಾದರೆ ಹಂಗಾಗತ್ತೆ, ಹಿಂಗಾದರೆ ಹಂಗಾಗ್ಬೋದು. ಈ ಥರ ಸೆಂಟೆನ್ಸ್ಗಳನ್ನು ನಾವು ಹೇಗೆ ಇಂಗ್ಲೀಷಲ್ಲಿ ಹೇಳೋದು ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇಟ್ಸ್ ವೆರಿ ಈಸಿ. ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು, ಬಟ್ ಇಟ್ಸ್ ವೆರಿ ಈಸಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ. ಜಸ್ಟ್ ಒಂದು ಕ್ಲಿಕ್ ಕೊಟ್ಟರೆ ಸಾಕು. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸಿದ್ರೂ ಈಸಿಯಾಗಿ ನಾವು ಇದನ್ನು ಹೇಗೆ ಹೇಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ. ಆ್ಯಂಡ್ ಕೋರ್ಸ್ ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಫ್ ಇಟ್ ರೈನ್ಸ್ ಐ ವಾಂಟ್ ಗೋ ಟು ದ ಪಾರ್ಕ್. ಮಳೆ ಆದರೆ ನಾನು, ಒಂದು ವೇಳೆ ಮಳೆ ಆದರೆ, ಒಂದು ವೇಳೆ ಇಫ್ ಇಟ್ ರೈನ್ಸ್, ಒಂದು ವೇಳೆ ಮಳೆ ಆದರೆ ನಾನು ಪಾರ್ಕಿಗೆ ಹೋಗಲ್ಲ, ಯಾಕೆಂದರೆ ಪಾರ್ಕಲ್ಲಿ ಕೆಸರಾಗಿರುತ್ತೆ, ನಾನು ಹೋಗೋದಿಲ್ಲ ಅಂತ. ನಾನು ಕನ್ನಡದಲ್ಲಿ ಬರಿತೀನಿ, ಅದನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಓಕೆ, ಇಫ್ ಐ ಸ್ಟಡಿ ಟುಡೇ ಐ ವಿಲ್ ಗೋ ಟು ಸಿನಿಮಾ. ಒಂದು ವೇಳೆ ನಾನು ಓದಿದ್ರೆ ಸಾಯಂಕಾಲ ಅಥವಾ ನಾನು ಇವತ್ತು ಸಿನಿಮಾಗೆ ಹೋಗ್ತೀನಿ. ಇಫ್ ಐ ಸ್ಟಡಿ ಟುಡೇ ಐ ವಿಲ್ ಗೋ ಟು ಸಿನಿಮಾ ಲೇಟರ್. ಓಕೆ, ಇಫ್ ಐ ಹ್ಯಾವ್ ಮನಿ ಐ ವಿಲ್ ಬೈ ಸಮ್ ನ್ಯೂ ಶೂಸ್. ಇಫ್ ಐ ಹ್ಯಾವ್ ಮನಿ ಅಂದರೆ ನನಗೆ ಸ್ವಲ್ಪ ಹಣ ಇದ್ದರೆ ನಾನು ಹೊಸ ಬೂಟ್ಸ್ ಅಥವಾ ಹೊಸ ಶೂಗಳನ್ನು ಖರೀದಿಸ್ತೀನಿ. ಐ ವಿಲ್ ಬೈ ಸಮ್ ನ್ಯೂ ಶೂಸ್. ಶಿ ವಿಲ್ ಬಿ ಲೇಟ್ ಇಫ್ ದ ಟ್ರೈನ್ ಈಸ್ ಡಿಲೈಡ್. ಅವಳು ಲೇಟಾಗಿ ಬರ್ತಾಳೆ ಅಂದರೆ ಅವಳು ಲೇಟ್ ಆಗ್ತಾಳೆ. ಇಫ್ ದ ಟ್ರೈನ್ ಏನಾದರೂ ಒಂದು ವೇಳೆ ಲೇಟ್ ಆಯಿತು ಅಂದರೆ ಅವಳು ಲೇಟಾಗಿ ಬರ್ತಾಳೆ. ಗಮನಿಸಿ, ಎಲ್ಲದನ್ನು ಗಮನಿಸಿ. ಇಫ್ ಅಂತಿದೆ ನೋಡಿ. ಶಿ ವಿಲ್ ಮಿಸ್ ದ ಬಸ್ ಇಫ್ ಶಿ ಡಸಂಟ್ ಲೀವ್ ಸೂನ್. ಶಿ ವಿಲ್ ಮಿಸ್ ದ ಬಸ್ ಇಫ್ ಶಿ ಡಸಂಟ್ ಲೀವ್ ಸೂನ್ ಅಂದರೆ ಅವಳು ಬಸ್ ಮಿಸ್ ಮಾಡ್ಕೋತಾಳೆ ಒಂದು ವೇಳೆ ಅವಳು ಬೇಗ ಹೊರಡದೇ ಇದ್ದರೆ. ಓಕೆ, ಇಫ್ ಐ ಸಿ ಹಿಮ್ ಐ ವಿಲ್ ಟೆಲ್ ಹಿಮ್. ನಾನು ಅವನ್ನ ನೋಡಿದ್ರೆ ನಾನು ಅವನಿಗೆ ಖಂಡಿತ ಹೇಳ್ತೀನಿ. ಇಫ್ ವಿ ವೆಯ್ಟ್ ಹಿಯರ್ ವಿ ವಿಲ್ ಬಿ ಲೇಟ್. ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದರೆ ನಾವು ಖಂಡಿತ ಲೇಟ್ ಆಗ್ತೀವಿ. ಇಫ್ ಯು ವಾಂಟ್ ಐ ವಿಲ್ ಕಮ್ ಅರ್ಲಿ. ನಿನಗೆ ಬೇಕು ಅಂತ, ನಿನಗೇನಾದರೂ ಬೇಕಾದರೆ ನಾನು ಬೇಗನೆ ಬರ್ತೀನಿ. ಅರ್ಲಿ ಅಂದರೆ ಬೇಗನೆ. ಹೀಲ್ ಟೇಕ್ ಅ ಟ್ಯಾಕ್ಸಿ ಇಫ್ ಇಟ್ ರೈನ್ಸ್. ಒಂದು ವೇಳೆ ಮಳೆ ಏನಾದರೂ ಬಂತು ಅಂದರೆ ಅವನು ಒಂದು ಟ್ಯಾಕ್ಸಿ ಹಿಡ್ಕೊಂಬರ್ತಾನೆ ಅಥವಾ ಅವನು ಟ್ಯಾಕ್ಸಿ ಹಿಡ್ಕೋತಾನೆ ಅಂತ. ಐ ವಿಲ್ ಸ್ಟೇ ಇನ್ ಲಂಡನ್ ಇಫ್ ಐ ಗೆಟ್ ಎ ಜಾಬ್. ನಾನು ಲಂಡನ್ನಲ್ಲೇ ಉಳ್ಕೋತೀನಿ ನನಗೆ ಒಂದು ವೇಳೆ ಲಂಡನ್ನಲ್ಲಿ ಕೆಲಸ ಆಯಿತು ಅಂದರೆ. ಸೊ ಇಲ್ಲೆಲ್ಲ ನೋಡಿ ಪಾಸಿಬಿಲಿಟೀಸ್ ಇದೆ. ಒಂದು ವೇಳೆ ನನಗೆ ಇಲ್ಲಿ ನೋಡಿ, ಇಫ್ ಇಟ್ ರೈನ್ಸ್, ಮಳೆ ಬಂತು ಅಂದರೆ ನಾನು ಐ ವಾಂಟ್ ಗೋ ಟು ದ ಪಾರ್ಕಿಗೆ ಹೋಗೋದಿಲ್ಲ. ಇಫ್ ಐ ಸ್ಟಡಿ ಟುಡೇ ಐ ವಿಲ್ ಗೋ ಟು ದ ಸಿನಿಮಾ. ಇಲ್ಲೆಲ್ಲ ನೋಡಿ, ಇಫ್ ಇಟ್ ರೈನ್ಸ್, ಇಫ್ ಐ ಸ್ಟಡಿ, ಇಫ್ ಐ ಹ್ಯಾವ್ ಮನಿ, ಇಫ್ ದ ಟ್ರೈನ್ ಈಸ್ ಡಿಲೇಡ್, ಇಫ್ ಶಿ ಡಸಂಟ್ ಲೀವ್, ಇಫ್ ಐ ಸಿ. ಇದೆಲ್ಲ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಆದರೆ, ಈ ಥರ ಆದರೆ ಒಂದು ವೇಳೆ ಈ ಥರ ಆಗುತ್ತೆ. ಓಕೆ, ಒಂದು ವೇಳೆ ಗ್ಯಾರಂಟಿ ಇಲ್ಲ, ಆಗಲೇಬೇಕು ಅಂತ ಗ್ಯಾರಂಟಿ ಇಲ್ಲ. ಒಂದು ವೇಳೆ ಹಿಂಗಾದರೆ ಹಿಂಗಾಗುತ್ತೆ. ಸೊ ಈ ಕಂಡೀಷನಿಗೆ ನಾವು ಫಸ್ಟ್ ಕಂಡೀಷನ್ ಅಂತ ಹೇಳ್ತೀವಿ, ಫಸ್ಟ್ ಕಂಡೀಷನಲ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ ನಾನು ಝೀರೋ ಕಂಡೀಷನ್ ಸೆಂಟೆನ್ಸ್ ಮಾಡಿದ್ದೆ ಸ್ನೇಹಿತರೆ. ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ಬೋದು. ಝೀರೋ ಕಂಡೀಷನ್ ಅಂದರೆ ಏನು ಕಂಡೀಷನೇ ಇರೋದಿಲ್ಲ, ಅಂದರೆ ಸತ್ಯ, ಅದೆಲ್ಲ ಟ್ರೂ ಫ್ಯಾಕ್ಟೇ ಇರುತ್ತೆ ಅದರಲ್ಲಿ. ಉದಾಹರಣೆಗೆ, ಇಫ್ ಯು ಹೀಟ್ ದ ವಾಟರ್ ಟು 100 ಡಿಗ್ರಿ ಸೆಂಟಿಗ್ರೇಡ್ ಇಟ್ ಬಾಯ್ಲ್ಸ್. ಅಂದರೆ ನೀವು ನೀರನ್ನು 100 ಡಿಗ್ರಿ ಸೆಂಟಿಗ್ರೇಡಿಗೆ ಬಿಸಿ ಮಾಡಿದ್ರೆ ಅದು ಕುದಿಯುತ್ತೆ. ಓಕೆ, ಸೊ ಈ ಥರ. ಇಫ್ ಯು ಸಿಟ್ ಔಟ್ಸೈಡ್ ಇನ್ ದ ಸನ್ ಫಾರ್ ಅ ಲಾಂಗ್ ಟೈಮ್ ಯು ವಿಲ್ ಗೆಟ್ ಬರ್ನ್ಡ್.
ಅಂದರೆ ತುಂಬ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡ್ರೆ ನಿಮಗೆ ಬಿಸಿಯಾಗಿ ಸ್ವಲ್ಪ ಮೈಯೆಲ್ಲ ಇದಾಗುತ್ತೆ. ಅಥವಾ ಇಫ್ ಯು ಟಚ್ ದ ಫೈರ್ ಯು ವಿಲ್ ಗೆಟ್ಸ್ ಬರ್ನ್ಡ್. ಬೆಂಕಿಯನ್ನು ಮುಟ್ಟಿದ್ರೆ ನೀವು ಸುಟ್ಕೋತೀರಾ. ಇದು ಖಂಡಿತವಾಗಲೂ ನಡೆಯುವಂಥದ್ದು. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ. ಪಾಸಿಬಿಲಿಟೀಸ್ ಅತ್ತೆ. ಇಫ್ ಇಟ್ ರೈನ್ಸ್, ಮಳೆ ಒಂದು ವೇಳೆ ಬಂದರೆ ಐ ವೋಂಟ್ ಗೋ ಟು ದ ಪಾರ್ಕ್. ಓಕೆ, ಇಫ್ ಇಟ್ ರೈನ್ಸ್, ಮಳೆ ಒಂದು ವೇಳೆ ಬಂದರೆ ಐ ವೋಂಟ್ ಗೋ ಟು ದ ಪಾರ್ಕ್. ಓಕೆ, ಐ ವಿಲ್ ರೈಟ್ ಇಟ್ ಇನ್ ಕನ್ನಡ. ಇದನ್ನು ಕನ್ನಡದಲ್ಲಿ ಬರೀತೀನಿ ನೋಡಿ. ಮಳೆ ಒಂದು ವೇಳೆ ಇಫ್ ಇಟ್, ಒಂದು ವೇಳೆ ಮಳೆ, ರೈನ್ಸ್ ಅಂದರೆ ಬಂದರೆ, ಒಂದು ವೇಳೆ ಮಳೆ ಬಂದರೆ ಐ ವಾಂಟ್ ಗೋ ಟು ದ ಪಾರ್ಕ್, ನಾನು ಪಾರ್ಕಿಗೆ ಹೋಗಲ್ಲ. ಒಂದು ವೇಳೆ ಮಳೆ ಬಂದರೆ ನಾನು ಪಾರ್ಕಿಗೆ ಹೋಗಲ್ಲ. ಓಕೆ, ನೆಕ್ಸ್ಟ್, ಇಫ್ ಐ ಸ್ಟಡಿ ಟುಡೇ ಐ ವಿಲ್ ಗೋ ಟು ಸಿನಿಮಾ. ಒಂದು ವೇಳೆ ನಾನು ಇವತ್ತು ಸ್ಟಡಿ ಮಾಡಿದರೆ ಅಥವಾ ಓದಿದರೆ ಸಿನಿಮಾಗೆ ಹೋಗ್ಬೋದು ಅಥವಾ ಸಿನಿಮಾಗೆ ಹೋಗ್ತೀನಿ. ಇದಕ್ಕೆ ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಸ್ನೇಹಿತರೆ. ಈಗ ಪಾಸಿಬಿಲಿಟಿ ಅಷ್ಟೇ, ಇದು ಸಾಧ್ಯತೆ ಹೇಳ್ತಾ ಇರೋದು. ಅಂದರೆ ಇಫ್ ಐ ಸ್ಟಡಿ ಹಿಯರ್, ನಾನು ಇವತ್ತು ಓದ್ತೀನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಓಕೆ, ಓದಿದ್ರೆ ಒಂದು ವೇಳೆ ನಾನು ಇದಕ್ಕೆ ಹೋಗ್ತೀನಿ, ಓದಿದ್ರೆ ಮಾತ್ರ ನಾನು ಹೋಗ್ತೀನಿ ಅಂತ. ಇಫ್ ಐ ಹ್ಯಾವ್ ಮನಿ ಐ ವಿಲ್ ಬೈ ಸಮ್ ಶೂಸ್. ಒಂದು ವೇಳೆ ನನ್ನ ಬಳಿ ಹಣವಿದ್ದರೆ ನಾನು ಶೂ ತಗೋತೀನಿ. ಓಕೆ, ಒಂದು ವೇಳೆ ನನ್ನ ಹತ್ರ ಹಣ ಇದ್ದರೆ ನಾನು ಶೂ ತಗೋತೀನಿ. ಓಕೆ, ನೆಕ್ಸ್ಟ್, ಶಿ ವಿಲ್ ಬಿ ಲೇಟ್ ಇಫ್ ದ ಟ್ರೈನ್ ಈಸ್ ಡಿಲೇಡ್. ಅವಳು ಲೇಟ್ ಆಗ್ತಾಳೆ. ಒಂದು ವೇಳೆ ಟ್ರೈನ್ ಲೇಟ್ ಆದರೆ, ಒಂದು ವೇಳೆ ಅದನ್ನು ಕಾಮನ್ ಮಾಡ್ಕೊಳ್ಳಿ, ಟ್ರೈನ್ ಲೇಟ್ ಆದರೆ ಅವಳು ಶಿ ವಿಲ್ ಬಿ ಲೇಟ್. ಡಿಲೇಡ್ ಮತ್ತು ಲೇಟ್ ಎರಡು ಒಂದೇನೆ. ಅವಳು ಲೇಟ್ ಆಗ್ತಾಳೆ. ಓಕೆ, ಶಿ ವಿಲ್ ಮಿಸ್ ದ ಬಸ್ ಇಫ್ ಶಿ ಡಸಂಟ್ ಲೀವ್ ಸೂನ್. ಒಂದು ವೇಳೆ ಎಲ್ಲದಕ್ಕೂ ಹಾಕ್ಕೊಳ್ಳಿ. ಒಂದು ವೇಳೆ ಅವಳು ಬೇಗ ಹೊರಡಲಿಲ್ಲ ಅಂದರೆ, ಒಂದು ವೇಳೆ ಅವಳು ಬೇಗ ಹೊರಡಲಿಲ್ಲ ಅಂದರೆ ಬಸ್ ಮಿಸ್ ಮಾಡ್ಕೋತಾಳೆ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಅವಳು ಬೇಗ ಹೊರಡಲಿಲ್ಲ ಅಂದರೆ ಬಸ್ ಮಿಸ್ ಮಾಡ್ಕೋತಾಳೆ. ಓಕೆ, ನಾನು ಬ್ಲೂವಲ್ಲಿ ಬರೀತೀನಿ, ರೆಡ್ಡಲ್ಲಿ ಬರೆದ್ರೆ ಮೋಸ್ಟ್ಲಿ ನಿಮಗೆ ಬ್ಲರ್ರಾಗಿ ಕಾಣಿಸುತ್ತೆ ಅನಿಸುತ್ತೆ. ಓಕೆ, ಸೊ ಇಫ್ ಐ ಸಿ ಹಿಮ್ ಐ ಟೆಲ್ ಹಿಮ್. ಇಟ್ಸ್ ವೆರಿ ಸಿಂಪಲ್ ಆಗಿದೆ. ನಾನು ಅವನ್ನ ನೋಡಿದ್ರೆ, ಒಂದು ವೇಳೆ ನಾನು ಅವನ್ನ ನೋಡಿದ್ರೆ ನಾನು ಅವನಿಗೆ ಹೇಳ್ತೀನಿ. ಒಂದು ವೇಳೆ ನಾನು ಅವನನ್ನು ನೋಡಿದರೆ ಐ ಟೆಲ್ ಹಿಮ್, ಹೇಳ್ತೀನಿ, ನಾನು ಅವನಿಗೆ ಹೇಳ್ತೀನಿ. ಒಂದು ವೇಳೆ ನಾನು ಅವನನ್ನು ನೋಡಿದ್ರೆ ನಾನು ಅವನಿಗೆ ಹೇಳ್ತೀನಿ. ಇಫ್ ಐ ಸಿ ಹಿಮ್, ಒಂದು ವೇಳೆ ನಾನು ಅವನ್ನ ನೋಡಿದ್ರೆ ನಾನು ಅವನಿಗೆ ಹೇಳ್ತೀನಿ, ವಿಷಯ ಹೇಳ್ತೀನಿ. ಇಫ್ ವಿ ವೆಯ್ಟ್ ಹಿಯರ್ ವಿ ವಿಲ್ ಬಿ ಲೇಟ್. ನಾವು ಇಲ್ಲೇ ವೆಯ್ಟ್ ಮಾಡಿದ್ರೆ, ನಾವಿಲ್ಲೇ ವೆಯ್ಟ್ ಮಾಡಿದ್ರೆ ವಿ ವಿಲ್ ಬಿ ಲೇಟ್, ನಾವು ಲೇಟ್ ಆಗ್ತೀವಿ. ಇದಕ್ಕೆ ನಾವು ಫಸ್ಟ್ ಕಂಡೀಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಹೇಳ್ತೀನಿ ನಾನು ಫಸ್ಟ್ ಕಂಡೀಷನ್ ಯಾತಕ್ಕೋಸ್ಕರ. ಫಸ್ಟ್ ಕಂಡೀಷನ್ ಇಲ್ಲಿ ಏನು ಸ್ಟ್ರಕ್ಚರ್ ಇದೆ, ಗ್ರಾಮರ್ ಏನಿದೆ, ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಏನಿದೆ, ಏನನ್ನು ನಾವು ಹಾಕಬೇಕು, ಟೆನ್ಸ್ ಯಾವುದು ಅಂತ ಎಲ್ಲ ಹೇಳ್ತೀನಿ. ಓಕೆ, ಲೆಟ್ ಮೀ ಟ್ರಾನ್ಸ್ಲೇಟ್ ದಿಸ್ ಫಸ್ಟ್. ಓಕೆ, ಇಫ್ ಯು ವಾಂಟ್ ಐ ವಿಲ್ ಕಮ್ ಅರ್ಲಿ. ನಿನಗೆ ಬೇಕಾದರೆ ನಾನು ಬೇಗ ಬರ್ತೀನಿ. ನಿನಗೆ ಬೇಕಾದರೆ ನಾನು ಬೇಗ ಬರ್ತೀನಿ. ಓಕೆ, ಹೀಲ್ ಟೇಕ್ ಅ ಟ್ಯಾಕ್ಸಿ ಇಫ್ ಇಟ್ ರೈನ್ಸ್. ಅವನು ಮಳೆ ಬಂದರೆ
ಟ್ಯಾಕ್ಸಿ ತಗೋತಾನೆ ಅಥವಾ ಹಿಡ್ಕೊಬರ್ತಾನೆ, ಟ್ಯಾಕ್ಸಿ ತಗೋತಾನೆ. 4 ಅವನು ಮಳೆ ಬಂದರೆ ಟ್ಯಾಕ್ಸಿ ತಗೋತಾನೆ. ಅಂದರೆ ಮಳೆ ಬಂದರೆ ಸಾಮಾನ್ಯವಾಗಿ ಛತ್ರಿ ತಗೋತಾನೆ ಅಂತ ಹೇಳ್ತೀವಿ, ಬಟ್ ಮಳೆ ಏನಾದರೂ ಬಂತು ಅಂದರೆ ಟ್ಯಾಕ್ಸಿಯಲ್ಲಿ ಬರ್ತಾನೆ, ಇಲ್ಲ ಅಂದರೆ ನಡ್ಕೊ ಬರ್ತಾನೆ ಅನ್ನೋ ಒಂದು ಉದ್ದೇಶ. ಓಕೆ, ಐ ವಿಲ್ ಸ್ಟೇ ಇನ್ ಲಂಡನ್ ಇಫ್ ಐ ಗೆಟ್ ಅ ಜಾಬ್. ನನಗೆ ಕೆಲಸ ಸಿಕ್ಕಿದರೆ ನಾನು ಲಂಡನ್ನಲ್ಲಿ ವಾಸಿಸುತ್ತೇನೆ. ಸ್ನೇಹಿತರೆ, ಇದೆಲ್ಲ ನೋಡಿ, ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ಇಫ್ ಇಟ್ ರೈನ್ಸ್, ಇದು ರೈನ್ಸ್ ಅನ್ನೋದಿದೆಯಲ್ಲ, ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್. ಇಟ್ ರೈನ್ಸ್, ಓಕೆ, ಇಟ್ ಸ್ನೋಸ್, ಇದು ಸಿಂಪಲ್ ಪ್ರೆಸೆಂಟ್. ಇಫ್ ಐ ಸ್ಟಡಿ, ಅದು ಸಿಂಪಲ್ ಪ್ರೆಸೆಂಟ್. Today, if I study today, simple present. If I have money, this is also simple present. Okay, she will be late if the train is delayed. Is simple present. ಇದು if ಸೆಂಟ್ರಲ್ ಬರ್ಬೋದು, ಇಲ್ಲ ಸ್ಟಾರ್ಟಿಂಗಲ್ಲೇ ಬರ್ಬೋದು. ಓಕೆ, ಲಾಸ್ಟಲ್ಲಿ ಬರಲ್ಲ ಅಷ್ಟೇ. ಸೆಂಟ್ರಲ್ ಬರ್ಬೋದು, ಇಲ್ಲ ಸ್ಟಾರ್ಟಿಂಗಲ್ಲಿ ಬರ್ಬೋದು, ಎರಡು ಓಕೆ. ನಾವು she will miss the bus if she doesn't ಯಾವುದು simple present. If I see him, see him, simple present. If we wait here, wait, simple present. If you want is simple present. He will take, simple present. Okay, sorry, take alla. If it rains, simple present. Illu ade ide nodi. I will stay in London if I get a job. So ಇದೆಲ್ಲ ನೋಡಿ, ಸ್ಟ್ರಕ್ಚರ್ ಏನಿದೆ, ಇದು ಸಿಂಪಲ್ ಪ್ರೆಸೆಂಟಲ್ಲಿದೆ. ಫಸ್ಟ್ ಸಿಂಪಲ್ ಪ್ರೆಸೆಂಟಲ್ಲಿದೆ ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್. ಓಕೆ, ಆ್ಯಂಡ್ ಈ ಕಡೆ ಏನಿದೆ ನೋಡಿ, ಎಲ್ಲ ಸಿಂಪಲ್ ಫ್ಯೂಚರಲ್ಲಿದೆ. ಐ ವಾಂಟ್ ಗೋ ಸಿಂಪಲ್ ಫ್ಯೂಚರ್, ಇದು ಸಿಂಪಲ್ ಪ್ರೆಸೆಂಟ್. ಓಕೆ, ಐ ವಿಲ್ ಗೋ ಸಿಂಪಲ್ ಫ್ಯೂಚರ್. ಐ ವಿಲ್ buy BUY actually. Okay, I will buy some, simple future. ಇಲ್ಲಿ ನೋಡಿ, she will be late, simple future. She will miss, simple future. Okay, next, he will take, simple future. I will tell him, simple future. And I will come, simple future. I will stay, simple future. ಸೊ ಹಾಗಾದರೆ ಏನು ಗೊತ್ತಾಯ್ತು ಸ್ನೇಹಿತರೆ, ನಿಮಗೆ ಇದರಲ್ಲಿ ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಪ್ಲಸ್ ಸಿಂಪಲ್ ಫ್ಯೂಚರ್, ಈ ಸ್ಟ್ರಕ್ಚರ್. ಓಕೆ, ಏನು ಸ್ಟ್ರಕ್ಚರ್ ಆಯ್ತು ಈಗ? ಇಫ್ ಪ್ಲಸ್ ಇಫ್ ಅಂತ ಹಾಕ್ಕೊಳ್ಳೇಬೇಕು, ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಪ್ಲಸ್ ಸೆಕೆಂಡ್ ಸೆಂಟೆನ್ಸ್ ಏನಿರಬೇಕು, ಫಸ್ಟು ಇದು ಹಿಂಗಾದರೆ ಹಿಂಗಾಗುತ್ತೆ. ಸೊ ಇಫ್ ದಿಸ್ ಹ್ಯಾಪನ್ಸ್ ದ್ಯಾಟ್ ಹ್ಯಾಪನ್ಸ್. ಇಫ್ ಅದು ದಿಸ್ ಹ್ಯಾಪನ್ಸ್ ಅನ್ನೋದು ಸಿಂಪಲ್ ಫ್ಯೂಚರಲ್ಲಿರಬೇಕು, ಸಿಂಪಲ್ ಪ್ರೆಸೆಂಟಲ್ಲಿರಬೇಕು. ಸಿಂಪಲ್ ಫ್ಯೂಚರ್ ಆಮೇಲೆ ಅದು ಪರಿಣಾಮ, ಹಿಂಗಾದರೆ ಪರಿಣಾಮ ಅದಾಗಿರುತ್ತೆ. ನಾನು ಮಳೆ ಏನಾದರೂ ಬಂತು ಅಂದರೆ ನಾನು ಪರಿಣಾಮ ಏನು, ಅದರ ಪರಿಣಾಮವಾಗಿ ನಾನು ಪಾರ್ಕಿಗೆ ಹೋಗೋದಿಲ್ಲ, ಅದನ್ನು ಹೇಳಲಿಕ್ಕೆ ಗೊತ್ತಿರಬೇಕು. ಓಕೆ, ನಾವು ಸಿಂಪಲ್ ಪ್ರೆಸೆಂಟ್ ಪ್ಲಸ್ ಸಿಂಪಲ್ ಫ್ಯೂಚರ್, ಈ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಬೇಕು. ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಪ್ಲಸ್ ಸಿಂಪಲ್ ಫ್ಯೂಚರ್. ಸೊ ಇಫ್ ಸೆಂಟ್ರಿಗೆ ಬರ್ಬೋದು, ಬಟ್ ಸೆಂಟ್ರಿಗೆ ಬಂದಾಗ ಸಿಂಪಲ್ ಪ್ರೆಸೆಂಟೇ ಬರಬೇಕಲ್ಲಿ. ಓಕೆ, ಉದಾಹರಣೆಗೆ ಇಲ್ಲಿದೆ ನೋಡಿ, ಇಫ್ ಶಿ ಡಸಂಟ್ ಲೀವ್, ಇಫ್ ದ ಟ್ರೈನ್ ಈಸ್ ಡಿಲೇಡ್, ಇದು ಸಿಂಪಲ್ ಪ್ರೆಸೆಂಟೇ ಇರಬೇಕು. ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಒಟ್ಟಿಗೆ ಹೋಗಬೇಕು. ಆ ಕಡೆ ಇಫ್ನ ಆ ಕಡೆ ಹಾಕ್ಕೊಂಡು ಸಿಂಪಲ್ ಫ್ಯೂಚರ್ ಹೇಳೋದಲ್ಲ. ಓಕೆ, ಇಫ್ ಸಿಂಪಲ್ ಪ್ರೆಸೆಂಟ್ ಪ್ಲಸ್ ಸಿಂಪಲ್ ಫ್ಯೂಚರ್. ಓಕೆ, ಸೊ ಕಾಂಪ್ಲಿಕೇಟೆಡ್ ಅನಿಸ್ತಾ ಇಲ್ಲ, ಸಿಂಪಲಾಗೇ ಇದೆ. ಓಕೆ, ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಆಯಿತು. ಏನಿಲ್ಲ ಸ್ನೇಹಿತರೆ, ಫಸ್ಟ್ ನೋಡಿ ಇಫ್ ಹಾಕ್ಕೊಳ್ಳಿ, ಸಿಂಪಲ್ ಪ್ರೆಸೆಂಟಲ್ಲಿ ಒಂದು ಸೆಂಟೆನ್ಸ್ ಮಾಡಿ, ಆಮೇಲೆ ಹಿಂಗಾದರೆ ಹಾಗಾಗುತ್ತೆ. ಅದನ್ನು ಸೆಕೆಂಡ್ ಸೆಂಟೆನ್ಸ್ ಬರೆಯೋದನ್ನು ಸಿಂಪಲ್ ಫ್ಯೂಚರಲ್ಲಿ, ಅಲ್ಲಿ ವಿಲ್ ಬಳಸಬೇಕಷ್ಟೆ. ವಿಲ್ ನಾಟ್, ಐ ಯು ವಿ ದೇ ಹಿ ಶಿ ಇಟ್ ಯಾವ್ದು ಬೇಕಾದರೆ ಬಳಸ್ಬೋದು. ವಿಲ್
ಆ್ಯಂಡ್ ವಿಲ್ ನಾಟ್ ಬಳಸಿದ್ರೆ ಸಿಂಪಲ್ಲಾಗಿ ಸೆಂಟೆನ್ಸನ್ನು ನೀವು ಈಸಿಯಾಗಿ ಮಾಡ್ಬೋದು. ಇಫ್ ಹಿಂಗಾದರೆ ಹಾಗಾಗುತ್ತೆ. ನೀನು ಬರಲಿಲ್ಲ ಅಂದರೆ ಇಫ್ ಯು ಡೋಂಟ್ ಕಮ್ ಐ ವಿಲ್ ಕಾಲ್ ಯು. ನೀನು ಬರಲಿಲ್ಲ ಅಂದರೆ ನಾನು ನಿನ್ನನ್ನು ಕಾಲ್ ಮಾಡ್ತೀನಿ. ಓಕೆ, ಸೊ ಇಫ್ ಯು ಡೋಂಟ್ ಕಾಲ್ ಮೀ ಐ ವಿಲ್ ಕಾಲ್ ಯು. ನೀನು ನನಗೆ ಕಾಲ್ ಮಾಡಲಿಲ್ಲ ಅಂದರೆ ನಾನು ನಿನಗೆ ಕಾಲ್ ಮಾಡ್ತೀನಿ. ಇಫ್ ಇಟ್ ರೈನ್ಸ್ ಟುಡೇ ಐ ವಿಲ್ ನಾಟ್ ಗೋ ಔಟ್ಸೈಡ್. ಇವತ್ತು ಮಳೆ ಬಂತು ಅಂದರೆ ನಾನು ಹೊರಗಡೆ ಹೋಗೋದಿಲ್ಲ. ಈ ಥರ ಸಿಂಪಲಾಗಿ ಸೆಂಟೆನ್ಸಸ್ನ ಮಾಡಿಸ್ಬೋದು. ಇದೇ ಅಡ್ವಾನ್ಸ್ ಲೆವೆಲಲ್ಲಿರುತ್ತೆ ಆ್ಯಂಡ್ ಇಂಟರ್ಮೀಡಿಯೇಟ್ ಲೆವೆಲ್ಗೂ ಇದು ಬರುತ್ತೆ. ಈ ಥರದ ಸೆಂಟೆನ್ಸ್ ಇಂಟರ್ಮೀಡಿಯೇಟ್ ಲೆವೆಲ್ಗೂ ಬರುತ್ತೆ. ಓಕೆ, ಸೊ ಇದು ಫಸ್ಟ್ ಕಂಡೀಷನಲ್. ಝೀರೋ ಕಂಡೀಷನಲ್ ಯಾವುದು? ಸತ್ಯಾಸತ್ಯತೆ ಏನೂ ಇಲ್ಲ. ಇಫ್ ಯು ಬಾಯ್ಲ್ ದ ವಾಟರ್ ಫಾರ್ 100 ಡಿಗ್ರಿ ಸೆಂಟಿಗ್ರೇಡ್ ಇಫ್ ಯು ಹೀಟ್ ದ ವಾಟರ್, ಬಿಸಿ ಮಾಡಿದ್ರೆ ಇಟ್ ವಿಲ್ ಬಾಯ್ಲ್. 100 ಡಿಗ್ರಿ ಸೆಂಟಿಗ್ರೇಡ್ ತನಕ ನೀರನ್ನು ಬಿಸಿ ಮಾಡಿದ್ರೆ ಇಟ್ ವಿಲ್ ಬಾಯ್ಲ್. ಇದು ಸತ್ಯ. ಸೊ ಈ ಥರ ಇಟ್ ಬಾಯ್ಲ್ಸ್. ಇಲ್ಲಿ ನಾವು ವಿಲ್ ಬಳಸ್ತೀವಿ, ಅಲ್ಲಿ ವಿಲ್ ಬಳಸೋದಿಲ್ಲ. ಇಫ್ ಯು ಹೀಟ್ ದ ವಾಟರ್ ಟು 100 ಡಿಗ್ರಿ ಸೆಂಟಿಗ್ರೇಡ್ ಇಟ್ ಬಾಯ್ಲ್ಸ್. ಅದು ಝೀರೋ ಕಂಡೀಷನ್. ಅಲ್ಲಿ ಯಾವುದೇ ಕಂಡೀಷನ್ ಇಲ್ಲ. ನೀರು ಬಿಸಿ ಮಾಡಿದ್ರೆ ಕುದಿಯುತ್ತೆ ಅಲ್ವಾ? ಸೊ ಇದರಲ್ಲಿ ಕಂಡೀಷನ್ ಏನಿದೆ ಅಂದರೆ ಫಸ್ಟ್ ಕಂಡೀಷನ್ ಏನು? ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಹಾಕೋಬೇಕು, ನೆಕ್ಸ್ಟ್ ಸಿಂಪಲ್ ಫ್ಯೂಚರ್ ಹಾಕೋಬೇಕು. ಯಾಕೆ ಈ ಥರದ್ದು ಹೀಗೆ ಹೇಳಬೇಕಾ? ನೋ ಪ್ರಾಬ್ಲಮ್. ನೀವು ಇದರಲ್ಲಿ ಇಲ್ಲಿ ಸಿಂಪಲ್ ಅಥವಾ ಬೇರೆ ಫ್ಯೂಚರ್ ಹಾಕ್ಕೊಂಡ್ರೂ ನಡೆಯುತ್ತೆ. ಬಟ್ ಗ್ರಾಮ್ಯಾಟಿಕಲಿ ಇದೇ ಸರಿ. ಗ್ರಾಮರ್ನ ಸ್ವಲ್ಪ ನಮ್ಗೆ ಗೊತ್ತಿರೋದು ಒಳ್ಳೇದಲ್ವಾ ಮಾತಾಡಬೇಕಾದ್ರೆ? ಎಸ್, ಯಾ. ಸೊ ಓಕೆ ಸ್ನೇಹಿತರೆ, 3, 4 ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಸ್ವಾರಸ್ಯಕರವಾಗಿರುವಂತಹ ಕಂಡೀಷನಲ್ ಸೆಂಟೆನ್ಸನ್ನು ನಾನು ತೊಗೊಂಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ನಿಮಗೇನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೇನಾದರೂ ಈ ಥರದ ಸೆಂಟೆನ್ಸಸ್ಸನ್ನು ನೀವೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಸೆಂಟೆನ್ಸ್ ಮಾಡಿ ಹಾಕಿ. ಮಿಸ್ಟೇಕ್ಸ್ ಇದ್ದರೆ ನಾನೇ ಕರೆಕ್ಷನ್ ಮಾಡ್ತೀನಿ. ಓಕೆ, ಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ, ಆದಷ್ಟು ಶೇರನ್ನು ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಸೆಟ್ಟಿಂಗ್ಸಲ್ಲಿ ಯೂಟ್ಯೂಬ್ ನೋಟಿಫಿಕೇಷನ್ಸನ್ನು ಆನ್ ಮಾಡಿಟ್ಕೊಳ್ಳಿ. ಅಂದರೆ ಮಾತ್ರ ನಾನು ನಿಮಗೆ ಹಾಕೋ ವೀಡಿಯೋಸ್ದ ನೋಟಿಫಿಕೇಷನ್ ಬಂದು ನಿಮ್ಮ ಸೆಲ್ ಫೋನಿಗೆ ಬರುತ್ತೆ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ವಿಡಿಯೋಸನ್ನು ನೋಡ್ತಾ ಇರಿ. ಇಂಗ್ಲೀಷ್ ಲೈಕ್ ಮಾಡಿ.